ಕೆಮ್ಮಣ್ಣುಗುಂಡಿಯ ರಾಜಭವನಕ್ಕೆ ಹೋಗೋ ರಸ್ತೆ ಇದು. ಮಣ್ಣು ಕುಸಿತದಿಂದ ರಾಜಭವನ ರಸ್ತೆ ಬಂದ್ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು, ರಸ್ತೆಯೇ ಬಂದ್ ಆಗಿದೆ. ಮಣ್ಣು ಕುಸಿತು ಮಳೆಯ ಅಬ್ಬರ ಮುಂದುವರೆದಿದ್ದು ಅವಾಂತರಗಳು ಸೃಷ್ಟಿಯಾಗಿದೆ. ಸಾಲು ಸಾಲು ಅನಾಹುತಗಳಾಗಿದೆ ಮಲೆನಾಡಿನಲ್ಲಿ. ಕೆಮ್ಮಣ್ಣುಗುಂಡಿಗೆ ಹೋಗೋ ರಸ್ತೆ ಸಮೀಪ ಕುಸಿದಿದೆ. ಇಡೀ ರಸ್ತೆಯೇ ಬಂದ್ ಆಗಿದೆ. ಭಾರಿ ಪ್ರಮಾಣದ ಕಲ್ಲು ಮಣ್ಣು ರಸ್ತೆಗೆ ಬಿದ್ದಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಇಡೀ ರಸ್ತೆ ಬ್ಲಾಕ್ ಆಗಿದೆ. ಕೆಮ್ಮಣ್ಣುಗುಂಡಿಯ ರಾಜಭವನಕ್ಕೆ ಹೋಗೋ ರಸ್ತೆ ಇದು. ಈ ಇಡೀ ರಸ್ತೆಯೇ ಬಂದ್ ಆಗಿದೆ. ಮಳೆಯ ಅಬ್ಬರ ಜೋರಾಗಿರೋದ್ರಿಂದ ಅಲ್ಲಲ್ಲಿ ಅನಾಹುತಗಳು ಕೂಡ ಆಗ್ತಾ ಇದೆ. ಮಲೆನಾಡ ಮಹಾಮಳೆಗೆ ಕೋಡಿ ಬಿದ್ದ ಕೆರೆ ಅಯ್ಯನ ಕೆರೆ 2036 ಎಕರೆ ವಿಸ್ತೀರ್ಣದ ಬೃಹತ್ ಕೆರೆ ಇದು. ಕೋಡಿ ಬಿದ್ದ ಜಾಗದಲ್ಲಿ ಪ್ರವಾಸಿಗರು ಹುಚ್ಚಾಟ ಮಾಡುತ್ತಿದ್ದಾರೆ. ಅರ್ಧ ಕಿಲೋಮೀಟರ್ ದೂರ ಗ್ರಿಪ್ ಇಲ್ಲದೆ ಹರಿಯೋ ನೀರಿದು. ಪ್ರವಾಸಿಗರ ವರ್ತನೆಗೆ ಸ್ಥಳೀಯರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ದೊಡ್ಡ ಅಪಾಯ ಆದ್ರೂ ಸಹ ಇಲ್ಲಿ ಹುಚ್ಚಾಟ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರಿನಲ್ಲಿರುವ ಅಯ್ಯನ ಕೆರೆ ಇದು. ನೀರು ರಭಸವಾಗಿ ಹರಿತಾ ಇದೆ. ಯಾಕಂದ್ರೆ ಮಳೆ ಸಿಕ್ಕಾಪಟ್ಟೆ ಇದೆ. ಮಹಾಮಳೆಗೆ ಕೋಡಿ ಬಿದ್ದಿದೆ ಕೆರೆ. ತುಂಬಿ ಹರಿತಾ ಇರುವಂತಹ ಈ ಕೆರೆ ನೀರಲ್ಲಿ ಹುಚ್ಚಾಟ ಮಾಡ್ತಾ ಇದ್ದಾರೆ. ಕೆಳಗಡೆ ಆಳ ಇದೆ. ಆಯ ತಪ್ಪಿ ಕೆಳಗಡೆ ಬಿದ್ದರೆ ಜೀವ ಹಾನಿಯಾಗತ್ತೆ. ಅದನ್ನು ಲೆಕ್ಕಿಸದೆ ಪ್ರವಾಸಿಗರು ಹುಚ್ಚಾಟ ಮಾಡ್ತಿದ್ದಾರೆ.